ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರಳಿ ಓಂ. ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 7/12/2025. ಶಿವಬಾಬಾರವರ ವಾಣಿ. ರಿವೈಸ್ ಕೋರ್ಸ್ 3/5/2022. ಓಂ ನಮಃ ಶಿವಾಯ್. ಎಲ್ಲಕ್ಕಿಂತ ಶ್ರೇಷ್ಠ ಸ್ಥಿತಿಯೇ ನಿಶ್ಚಯ ಬುದ್ಧಿ. ಮಕ್ಕಳನ್ನು ಅಂಗದನ ಸಮಾನ ಮಹಾವೀರರನ್ನಾಗಿ ಮಾಡುವಂತಹ, ಅರ್ಜುನನ ಸಮಾನ ನಿಶ್ಚಯ ಬುದ್ಧಿಯವರನ್ನಾಗಿ ಮಾಡುವಂತಹ, ಪ್ರತಿ ಪರಿಸ್ಥಿತಿಯಲ್ಲಿ ನಿಶ್ಚಿಂತ ಚಕ್ರವರ್ತಿಗಳನ್ನಾಗಿ ಮಾಡುವಂತಹ, ಆದಿಯಿಂದ ಅಂತ್ಯದ ಪಾತ್ರದ ನೆನಪನ್ನು ಮಾಡಿಸುವಂತಹ, ಎವರ್ ರೆಡಿಯನ್ನಾಗಿ ಮಾಡುವಂತಹ ಪ್ರೀತಿಯ ಶಿವಪಿತ ಮಾತನಾಡುತ್ತಿದ್ದಾರೆ. ಒಳ್ಳೆಯದು. ತಂದೆಯ ನಿರೀಕ್ಷೆ ಎಷ್ಟಿತ್ತು ಮತ್ತು ತಂದೆಗೆ ಮಕ್ಕಳ ನಿರೀಕ್ಷೆ ಎಷ್ಟಿದೆ? ಏಕೆಂದರೆ ಸ್ವರ್ಗವು ಬರಲಿದೆ ಮತ್ತು ಅದನ್ನು ತಂದೆಯ ಮಕ್ಕಳು ಮಾತ್ರವೇ ತರುತ್ತಾರೆಂಬುದು ತಂದೆಗೆ ಗೊತ್ತಿದೆ. ಒಳ್ಳೆಯದು. ಎಲ್ಲರೂ ಖುಷಿಯಾಗಿದ್ದೀರಾ? ಏಕೆಂದರೆ ಬ್ರಾಹ್ಮಣರ ಜೀವನದಲ್ಲಿ ಯಾವುದೇ ಕೊರತೆ ಇರಲು ಸಾಧ್ಯವೇ ಇಲ್ಲ. ಸದಾ ಖುಷಿಯಲ್ಲಿ ಕುಣಿಯುವವರು, ಖುಷಿಯಲ್ಲಿ ತೇಲಾಡುವವರು. ಏಕೆಂದರೆ ಯಾರಿಗೆ ತಂದೆ ಸಿಕ್ಕಿದ್ದಾರೆ ಅವರಿಗೆ ಎಷ್ಟು ಖುಷಿ ಇರುತ್ತದೆ ಮತ್ತು ಯಾರು ತಂದೆಯನ್ನು ಪಡೆದುಕೊಂಡಿಲ್ಲವೋ ಅವರಿಗೆ ದುಃಖವಾಗುವುದಿಲ್ಲ. ಏಕೆಂದರೆ ಅವರು ತಮ್ಮ ಸಹೋದರ ಸಹೋದರಿಯರು ಯಾವಾಗ ಬರುತ್ತಾರೆ? ಯಾವಾಗ ತಮ್ಮ ತಂದೆ ತಮ್ಮ ಅಲೌಕಿಕ ಪಿತನೊಂದಿಗೆ ಮಿಲನವಾಗುತ್ತದೆ ಎಂದು ನಿರೀಕ್ಷಿಸುತ್ತಿದ್ದಾರೆ. ಹಾಗಾದರೆ ಎಲ್ಲರೂ ಸಿದ್ಧರಿದ್ದೀರಾ? ಸಿದ್ಧರಿದ್ದರೂ ಇಲ್ಲದಿದ್ದರೂ ಅದನ್ನು ಮಾಡಬೇಕಿರುವುದು ಮಕ್ಕಳೇ ಅಲ್ಲವೇ? ಹಾಗಾಗಿ ಇದಕ್ಕಿಂತ ಒಳ್ಳೆಯದು ಬೇಗ ಎವರ್ ರೆಡಿ. ಬಾಬಾ ಯಾವಾಗ ಹೇಳಿದರು, ಎಲ್ಲಿ ಹೇಳಿದರು, ಜಿ ಬಾಬಾ ಎಂದು ಹೇಳಬೇಕು. ಏಕೆಂದರೆ ಸತ್ಯಯುಗವು ನಿರ್ಮಾಣವಾಗುತ್ತಿದೆ ಅಲ್ಲವೇ? ಆದ್ದರಿಂದ ಅದರಲ್ಲಿ ಆಜ್ಞಾಕಾರಿ ಮಕ್ಕಳು ನಂಬರ್ 1 ಆಗಿರುತ್ತಾರೆ, ಮುಗ್ಧ ಮಕ್ಕಳು ನಂಬರ್ 1 ಆಗಿರುತ್ತಾರೆ, ನಿಷ್ಠಾವಂತ ಮಕ್ಕಳು ನಂಬರ್ 1 ಆಗಿರುತ್ತಾರೆ. ಮತ್ತು ಇವೆಲ್ಲಕ್ಕಿಂತ ಶ್ರೇಷ್ಠವಾದ ಸ್ಥಿತಿ ಎಂದರೆ ನಿಶ್ಚಯ ಬುದ್ಧಿ. ನಿಶ್ಚಯ ಬುದ್ಧಿ ಇರುವ ಮಕ್ಕಳು ಮಾತ್ರವೇ ನಂಬಿಗಸ್ತರು, ಆಜ್ಞಾಕಾರಿಗಳು ಮತ್ತು ಸತ್ಯ ಹೃದಯವಂತರು ಆಗಿರುತ್ತಾರೆ. ಹೌದಲ್ಲವೇ? ಏಕೆಂದರೆ ಎಲ್ಲಿ ನಿಶ್ಚಯ ಇರುವುದಿಲ್ಲವೋ ಅಲ್ಲಿ ತಂದೆ ಹೇಗೆ ಇರಲು ಸಾಧ್ಯ? ತಂದೆಯು ದೃಢ ನಿಶ್ಚಯ ಇರುವಲ್ಲಿ ಕುಳಿತಿರುತ್ತಾರೆ. ರಾಮ ಯಾವಾಗಲೂ ಮಹಾವೀರರಿಗೆ ಆಗಿರುತ್ತಾರೆ ಅಲ್ಲವೇ? ಯಾರು ಅಂಗದನಂತೆ ನಿಶ್ಚಯದ ಪಾದವನ್ನು ಇಡುತ್ತಾರೋ ಮತ್ತು ಎಷ್ಟು ದೊಡ್ಡ ಶಕ್ತಿ ಬಂದರೂ ಅವರನ್ನು ಅಲುಗಾಡಿಸಲು ಸಾಧ್ಯವಾಗುವುದಿಲ್ಲವೋ ಅಂತಹ ನಿಶ್ಚಯ ಬುದ್ಧಿ ಮಕ್ಕಳು ಆಗಿದ್ದೀರಾ? ಏಕೆಂದರೆ ಮಕ್ಕಳೇ ಸಮಯ ಕಡಿಮೆ ಇದೆ. ಒಂದು ವೇಳೆ ಈ ಸಮಯವೂ ಸಹ ಆಲಸ್ಯ, ಅಜಾಗರೂಕತೆಯಲ್ಲಿ ಕಳೆದು ಹೋದರೆ ಈ ಸಂಗಮ ಯುಗವು ಸಂಪೂರ್ಣ 5,000 ವರ್ಷಗಳ ನಂತರ ಬರುತ್ತದೆ. ಎಷ್ಟು ಪಾಂಡವರು ಇಡೀ ವಿಶ್ವದ ಮೇಲೆ ವಿಜಯವನ್ನು ಪಡೆದರು? ಹಾಗಾದರೆ ನಾವು ಕಡಿಮೆ ಇದ್ದೇವೆ ಎಂದು ಯೋಚಿಸುತ್ತೀರಾ? ಇಲ್ಲ. ದ್ವಾಪರ ಯುಗದಲ್ಲಿ, ಕಲಿಯುಗದಲ್ಲಿ ಹೇಳುತ್ತಿದ್ದರು, ಒಬ್ಬ ಯೋಧನು 100 ಜನರಿಗೆ ಸಮಾನವಾಗುತ್ತಿದ್ದನು. ಹಾಗಾದರೆ ನೀವು ಯಾರಾಗಿದ್ದೀರಿ? ನಿಮ್ಮ ಸಂಸ್ಕಾರಗಳನ್ನು ಇಮರ್ಜ್ ಮಾಡಿಕೊಳ್ಳಿರಿ. ನೀವು ಇಡೀ ವಿಶ್ವದ ಮೇಲೆ ವಿಜಯವನ್ನು ಪಡೆದುಕೊಳ್ಳುವವರು ಆಗಿದ್ದೀರಿ. ಮತ್ತು ಒಂದು ವೇಳೆ ಮನಸ್ಸಿನಲ್ಲಿ ನಾನು ಒಬ್ಬನೇ ಏನು ಮಾಡಲು ಸಾಧ್ಯ, ನಾವು 4 ಏನು ಮಾಡಲು ಸಾಧ್ಯ ಮತ್ತು ನಾವು 10 ಜನರಿದ್ದೇವೆ, ನಾವೇನು ಮಾಡಲು ಸಾಧ್ಯ ಎಂಬ ಸಂಕಲ್ಪ ಬಂದರೆ ಆಗ ಬಾಬಾ ಸಹಾಯ ಮಾಡುವುದಿಲ್ಲ. ಸರಿ ತಾನೆ? ಏಕೆಂದರೆ ತಂದೆಯ ಸಹಯೋಗವು ಯಾವ ಮಕ್ಕಳಿಗೆ ಸಿಗುತ್ತದೆಂದರೆ ಯಾರಿಗೆ ದೃಢ ಸಂಕಲ್ಪ ಇದೆಯೋ, ನಿಶ್ಚಯ ಇದೆಯೋ, ನನ್ನ ಜೊತೆಗೆ ವಾಸುದೇವ ಇದ್ದಾರೆಂಬ ವಿಶ್ವಾಸ ಇದೆಯೋ ಅವರಿಗೆ ಸಿಗುತ್ತದೆ. ಅರ್ಜುನನಂತಹ ನಿಶ್ಚಯ ಬೇಕು. ಯಾರ ಸಂಗಾತಿಯು ಭಗವಂತ ಆಗಿದ್ದಾರೋ ಅವರಿಗೆ ಯಾವುದೇ ಬಿರುಗಾಳಿ, ಯಾವುದೇ ಚಂಡಮಾರುತವೂ ತಡೆಯಲು ಸಾಧ್ಯವಾಗುವುದಿಲ್ಲ. ಸರಿ, ತಲುಪಿದ್ದೀರಾ? ಹಾಗೆ ಮೊದಲು ಸಹ ಅದ್ಭುತ ಕೆಲಸ ಮಾಡಿ ತೋರಿಸಿದ್ದೀರಿ. ಆದರೆ ದೊಡ್ಡ ಕಮಾಲ್ ಅಂದರೆ ಅಂತಿಮ ಸಮಯದಲ್ಲಿ ಇದೆ. ಈಗ ರೆಡಿ ಇದ್ದೀರಾ ಅಲ್ಲವೇ? ವಾ. ಹಾಗಾಗಿ ನಿಮ್ಮ ಹಿಂದೆಯೂ ಸಹ ಅನೇಕ ಮಕ್ಕಳು ಬರುತ್ತಿದ್ದಾರೆ. ಸರಿ ತಾನೆ? ಎವರ್ ರೆಡಿ. ಏಕೆಂದರೆ ಇದೇ ಪರೀಕ್ಷೆ ಅಲ್ಲವೇ? ಬಾಬಾ ನೀವು ಯಾವಾಗ ಹೇಳುತ್ತೀರೋ, ಎಲ್ಲಿ ಹೇಳುತ್ತೀರೋ, ಯಾವ ಸ್ಥಳದಲ್ಲಿ ಹೇಳುತ್ತೀರೋ ವಾಗ್ದಾನ ಮಾಡಿದ್ದೀರಿ ಅಲ್ಲವೇ? ಯಾವ ವಾಗ್ದಾನ?
ಎಲ್ಲಿ ಕೂರಿಸುತ್ತೀರೋ ಅಲ್ಲಿ ಕೂರುತ್ತೇನೆ, ಏನು ತಿನ್ನಿಸುತ್ತೀರೋ ಅದನ್ನೇ ತಿನ್ನುತ್ತೇನೆ, ನೀವು ಏನು ಮಾಡಿಸುತ್ತೀರೋ ಅದನ್ನೇ ಮಾಡುತ್ತೇನೆ, ನಾನು ಹಾಜರಿದ್ದೇನೆ ಎನ್ನುವ ವಾಗ್ದಾನ ಹೀಗಿದೆಯಾ? ಹಾಗಾದರೆ ತಂದೆಯೂ ಸಹ ಮಕ್ಕಳ ಸೇವೆಯಲ್ಲಿ ಹಾಜರಿದ್ದಾರೆ. ಎಷ್ಟು ಸಮಯ ಇದೆ? ಈ ಸಮಯ ಕಡಿಮೆ ಇದೆ. ಇದರಲ್ಲಿ ಒಂದೊಂದು ಗಳಿಗೆಗೂ ದೊಡ್ಡ ಬೆಲೆ ಇದೆ. ಈ ಸಮಯ ವ್ಯರ್ಥವಾಗಬಾರದು, ಸರಿಯಲ್ಲವೇ? ಸಮಯವನ್ನು ವ್ಯರ್ಥವಾಗಿ ಕಳೆಯಬಾರದು. ಇದಕ್ಕಾಗಿಯೇ ಪ್ರತಿಯೊಬ್ಬ ಮಗುವು ತನ್ನ ಹೃದಯದಿಂದ ತಾನೇ ಕೇಳಿಕೊಳ್ಳಬೇಕು, ನಾನು ಎಲ್ಲಾದರೂ ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಿದ್ದೇನೆಯೇ? ಏಕೆಂದರೆ ಯಾರು ಕಳೆದುಕೊಳ್ಳುತ್ತಾರೋ ಅದು ಅವರ ಖಾತೆಯಲ್ಲಿ ಬರೆಯಲ್ಪಡುತ್ತದೆ. ಹಾಗಾಗಿ ಎಲ್ಲ ಮಕ್ಕಳು ತಮ್ಮ ರಿಜಿಸ್ಟರನ್ನು ನೋಡಬೇಕು. ಖಾಲಿ ಇದೆಯೇ ಅಥವಾ ತುಂಬಿದೆಯೇ ಅಥವಾ ಇನ್ನೂ ಮಾರ್ಜಿನ್ ಬಾಕಿ ಇದೆಯೇ? ಎಲ್ಲರಿಗೂ ತಮ್ಮ ರಿಜಿಸ್ಟರನ್ನು ನೋಡಲು ಬರುತ್ತದೆ ಅಲ್ಲವೇ? ಬರುತ್ತದೆನಾ? ಒಳ್ಳೆಯದು. ನೋಡಿ, ಈ ಸ್ಥೂಲ ಜಗತ್ತಿನಲ್ಲಿಯೂ ಸಹ ಬ್ರಹ್ಮ ಬಾಬಾ ಅವರು ಕೊನೆಯ ರಿಜಿಸ್ಟರ್ನಲ್ಲಿ ಒಂದು ಲೈನ್ ಬಿಟ್ಟಿದ್ದರು. ಏಕೆ? ಆ ಒಂದು ಲೈನ್ ಮಾರ್ಜಿನನ್ನು ಬಿಟ್ಟಿದ್ದರು. ಅದು ಯಾರಿಗಾಗಿ? ನೀವು ಮಕ್ಕಳಿಗಾಗಿ. ಅದರಲ್ಲಿ ಬರೆದಿದ್ದರು, ಬಾಬಾ ಅಂತಿಮ ಸಮಯದಲ್ಲಿ ಯಾವುದು ಆದಿಸೋ ಅಂತ್ಯದ ಪಾತ್ರ ಆಗಿದೆಯೋ ನಾನೂ ಸಹ ಮಕ್ಕಳೊಂದಿಗೆ ಆ ಪಾತ್ರವನ್ನು ಅಭಿನಯಿಸುತ್ತೇನೆ. ಈ ಒಂದು ಲೈನನ್ನು ಬ್ರಹ್ಮ ಬಾಬಾ ಬಿಟ್ಟಿದ್ದರು ಮತ್ತು ಅದನ್ನು ಯಾವಾಗ ಪೂರ್ಣಗೊಳಿಸಿದರು? ಈಗ ವರ್ತಮಾನ ಸಮಯದಲ್ಲಿ. ಹಾಗಾದರೆ ತಂದೆಗೆ, ಬ್ರಹ್ಮ ಬಾಬಾರವರಿಗೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದೆ, ಹೌದಲ್ಲವೇ? ಎಷ್ಟಿದೆ ಎಂದರೆ ಅಂತಿಮ ಸಮಯದಲ್ಲಿಯೂ ಸಹ ನೀವು ಮಕ್ಕಳೊಂದಿಗೆ ಪಾತ್ರ ಮಾಡುತ್ತಿದ್ದಾರೆ. ಹಾಗಾದರೆ ಇಂತಹ ತಂದೆ ಎಲ್ಲಿಯಾದರೂ ಸಿಗುತ್ತಾರಾ? ತಂದೆ ಎಂದರೆ ಅವರು ಅಲ್ಲವೇ? ಅವರು ಎಲ್ಲಿಯೂ ಬಿಟ್ಟು ಹೋಗುವುದಿಲ್ಲ. ಯಾರು ಬಿಟ್ಟು ಹೋಗುತ್ತಾರೋ ಅವರು ತಂದೆಯಾಗಿರುವುದಿಲ್ಲ. ಒಂದು ವೇಳೆ ಮಕ್ಕಳು ಬಾಬಾ ಹೋಗಿದ್ದಾರೆ, ಈಗ ವತನದಿಂದ ಪಾತ್ರ ಮಾಡುತ್ತಾರೆ ಎಂದು ಹೇಳಿದರೆ ಬಾಬಾ ಏನು ಹೇಳುತ್ತಾರೆ? ಒಂದು ವೇಳೆ ವತನದಿಂದಲೇ ಪಾತ್ರ ಮಾಡುವುದಿದ್ದರೆ ಬಾಬಾ ಜಗತ್ತಿಗೆ ಬರುವ ಅವಶ್ಯಕತೆ ಏಕಿತ್ತು? ಹಾಗಾಗಿ ತಂದೆಯು ಯಾವ ವಾಗ್ದಾನವನ್ನು ಮಾಡುತ್ತಾರೋ ಅದನ್ನು ನಿಭಾಯಿಸುತ್ತಾರೆ. ಮಕ್ಕಳು ವಾಗ್ದಾನವನ್ನು ಮುರಿದರೂ ಸಹ ತಂದೆಯ ವಾಗ್ದಾನವು ಎಂದಿಗೂ ಮುರಿಯುವುದಿಲ್ಲ. ಒಂದು ವೇಳೆ ಬಾಬಾ ಅವರು ವಾಗ್ದಾನ ಮಾಡಿದ್ದರು, ಜೊತೆಗಿರುತ್ತೇನೆ, ಜೊತೆಯಲ್ಲಿಯೇ ನಡೆಯುತ್ತೇನೆ ಎಂದು. ಆಗ ತಂದೆ ತಮ್ಮ ವಾಗ್ದಾನದಲ್ಲಿ ದೃಢವಾಗಿರುತ್ತಾರೆ. ಜೊತೆಯಲ್ಲಿ ಕರೆದುಕೊಂಡು ಹೋಗದೆ ಬಾಬಾ ವಾಪಸ್ ಹೋಗುವುದಿಲ್ಲ. ದುಃಖದ ಜಾತ್ರೆಯಲ್ಲಿ ಒಬ್ಬ ತಂದೆ ತನ್ನ ಮಗುವನ್ನು ಬಿಟ್ಟು ಹೋದರೆ ಆ ತಂದೆಯು ತಂದೆಯಾಗಿ ಇರುವುದಿಲ್ಲ. ಮಕ್ಕಳು ಬಿಟ್ಟು ಹೋದರೂ ಸಹ ಅವರು ಮಕ್ಕಳನ್ನು ಹುಡುಕುತ್ತಾರೆ ಮತ್ತು ತಂದೆಯು ಎಂದಿಗೂ ಬಿಡುವುದೇ ಇಲ್ಲ, ಸರಿ ತಾನೆ? ಇದಕ್ಕಾಗಿಯೇ ನನಗೆ ಯಾರು ಸಿಕ್ಕಿದ್ದಾರೆ ಎಂದು ಸದಾ ಖುಷಿಯಲ್ಲಿರಿ. ಈಗ ಇನ್ನೂ ಸ್ವಲ್ಪ ಸಮಯದಲ್ಲಿ ನೋಡಿರಿ ಸಮಯ ಹೇಗೆ ಪರಿವರ್ತನೆಯಾಗುತ್ತದೆ. ಮೊದಲು ಏನು ಇತ್ತು, ಈಗ ಏನು ಇದೆ ಮತ್ತು ಮುಂದೆ ಹೋಗಿ ಏನಾಗುತ್ತದೆ. ಇಷ್ಟು ಹತ್ತಿರದ ಮಿಲನವಾಗುತ್ತದೆಯೇ? ಆಗುವುದಿಲ್ಲವೇ? ಹೇಳಿರಿ, ಬಾಬಾ ಇರುತ್ತಾರಾ? ಆದರೆ ಈ ಅವಕಾಶವನ್ನು ನಾವು ಎಲ್ಲರಿಗೂ ಕೊಡಬೇಕು. ಮುಂದೆ ಸಮಯವು ಹೀಗೆ ಬರುತ್ತದೆ. ಒಂದೇ ಬಾಬನ ದೃಷ್ಟಿಗೆ ಬಾಯಾರಿಕೆಯಲ್ಲಿ ಇರುವವರಿಗೆ ದೃಷ್ಟಿ ಸಿಕ್ಕಿತು, ಆತ್ಮವು ತೃಪ್ತಿಯಾಯಿತು ಮತ್ತು ತನ್ನ ಧಾಮಕ್ಕೆ ಹಾರಿ ಹೋಯಿತು. ಸರಿ ತಾನೆ? ನೀವೆಲ್ಲರೂ ಭಾಗ್ಯಶಾಲಿ ಮಕ್ಕಳು. ಏಕೆಂದರೆ ತಂದೆಯ ಸನ್ಮುಖದಲ್ಲಿ ಕುಳಿತು ಮಿಲನವನ್ನು ಆಚರಿಸುತ್ತಿದ್ದೀರಿ, ತಂದೆಯೊಂದಿಗೆ ಮಾತನಾಡುತ್ತಿದ್ದೀರಿ. ಮುಂದಿನ ಸಮಯದಲ್ಲಿ ನೀವು ತಂದೆಯ ಪ್ರೀತಿಯ ಮಕ್ಕಳು ಎಂದು ಮಕ್ಕಳಿಗೆ ಕೇಳಲು ಸಹ ಸಮಯ ಸಿಗುವುದಿಲ್ಲ. ತಂದೆಯು ಪ್ರತಿಯೊಬ್ಬ ಮಗುವನ್ನು ಹುಡುಕಿದ್ದಾರೆ, ಪ್ರತಿಯೊಬ್ಬ ಮಗುವನ್ನು ಹುಡುಕಿಕೊಂಡು ಕರೆತರುತ್ತಿದ್ದಾರೆ. ಆದರೆ ಈಗ ಮಕ್ಕಳ ಬಾರಿ ಇದೆ. ಅವರು ತಂದೆಯನ್ನು ಹುಡುಕುತ್ತಾರೆಯೇ? ಈಗ ತಂದೆ ಸಮ್ಮುಖದಲ್ಲಿ ಇದ್ದಾರೆ. ತಂದೆಯನ್ನು ಗುರುತಿಸುತ್ತೀರಾ? ಏಕೆಂದರೆ ತಂದೆಯ ಪ್ರೀತಿಯ ಸುಗಂಧವು ಯಾವುದೇ ಮನುಷ್ಯಾತ್ಮನಿಂದ ಬರಲು ಸಾಧ್ಯವೇ ಇಲ್ಲ. ಒಳ್ಳೆಯದು ಮಕ್ಕಳೇ, ಸದಾ ಖುಷಿಯಾಗಿರಿ. ತಂದೆಯು ಸದಾ ಜೊತೆಯಲ್ಲಿದ್ದಾರೆ, ಅಂತಿಮ ಸಮಯದವರೆಗೂ ಜೊತೆಯಲ್ಲಿದ್ದಾರೆ. ನಿಮ್ಮ ರಾಜ್ಯವು ಮೇಲೆ ಬರುವವರೆಗೂ ತಂದೆ ಜೊತೆಯಲ್ಲಿದ್ದಾರೆ ಮತ್ತು ಜೊತೆಗಿರುತ್ತಾರೆ, ಸರಿ ತಾನೆ? ಈ ರೀತಿ ಖುಷಿಯಲ್ಲಿ ತೇಲಾಡುವ ಮಕ್ಕಳಿಗೆ, ಈ ರೀತಿ ಮಹಾವೀರ ಮಕ್ಕಳಿಗೆ, ದೃಢ ಸಂಕಲ್ಪಧಾರಿ ಮಕ್ಕಳಿಗೆ, ವತನವಾಸಿ ಬ್ರಹ್ಮ ಬಾಬಾರವರ, ಪರಂಧಾಮ ನಿವಾಸಿ ಬಾಬಾರವರ ಹೃದಯದಿಂದ ಎಲ್ಲರಿಗೂ ನೆನಪು ಮತ್ತು ಪ್ರೀತಿ. ಮತ್ತೆ ಸಿಗುತ್ತೇನೆ, ಸರಿ ತಾನೆ? ಹೃದಯದಲ್ಲಿ ಆಸೆ ಇದೆ, ಆದರೆ ಈಗ ತಂದೆಯು ಎಲ್ಲರನ್ನೂ ನೋಡಬೇಕು.
ಸರಿಯಲ್ಲವೇ? ನೋಡಿ, ಪ್ರತಿಯೊಬ್ಬ ಮಗುವಿಗೆ ತಂದೆಯ ಮೊದಲ ಮಿಲನ ನೆನಪಿರಬಹುದು. ನಿಮಗೂ ನೆನಪಿದೆ ಅಲ್ಲವೇ? ನೆನಪಿದೆ. ಪ್ರತಿಯೊಬ್ಬ ಮಗುವಿಗೆ ಈ ಜನ್ಮದ ತಂದೆಯ ವರದಾನವೂ ನೆನಪಿರಬಹುದು. ಆದರೆ ತಂದೆಯು ಮೊದಲು ವರದಾನಗಳಿಂದ ನಿಮ್ಮ ಜೋಳಿಗೆಯನ್ನು ತುಂಬಿದ್ದಾರೆ. ಅದು ನಿಮಗೆ ನೆನಪಿದೆಯೇ? ಇಲ್ಲ, ಅದು ತಂದೆಗೆ ನೆನಪಿದೆ. ಒಳ್ಳೆಯದು ಮಕ್ಕಳೇ, ಸದಾ ಖುಷಿಯಾಗಿರಿ. ನಂತರ ಒಬ್ಬ ಸಹೋದರರು ಬಾಬಾ ಅವರಿಗೆ ತುಂಬ ಪ್ರೀತಿಯಿಂದ ಒಂದು ಗೀತೆಯನ್ನು ಹಾಡಿದರು. ಒಳ್ಳೆಯದು ಒಳ್ಳೆಯದು, ಬ್ರಹ್ಮ ಬಾಬಾ ಹೇಳಿದ್ದಾರೆ ಅಂದರೆ ಅದೇ ತಂದೆ ಹೇಳಿದಂತೆ ಎಂದು ಭಾವಿಸಿ. ಒಳ್ಳೆಯದು, ಮಕ್ಕಳಿಗೆ ಟೋಲಿ ತಿನ್ನಿಸಿ ಮತ್ತೆ ಸಿಗೋಣ. ನಂತರ ಬಾಬಾ ಎಲ್ಲರಿಗೂ ಟೋಲಿ ತಿನ್ನಿಸಿದರು. ಒಳ್ಳೆಯದು, ಸೇವೆಯಾಗುತ್ತಿದೆ ಅಲ್ಲವೇ? ಇಂದು ಲಾಟ್ರಿ ಸಿಕ್ಕಿದೆ ಅಲ್ಲವೇ? ನಿಮ್ಮ ಊರಿನಲ್ಲಿ ಇಷ್ಟು ಜನಸಂದಣಿ ಸೇರಲಿದೆ. ಹಾಗಾದರೆ ನೀವೇನು ಮಾಡುತ್ತೀರಿ? ಸೇವೆ ಮಾಡುತ್ತೀರಿ. ನೀವು ಯೋಚಿಸಿ, ಎಷ್ಟು ಸಮಯ ವ್ಯರ್ಥವಾಗಿ ಕಳೆದು ಹೋಗಿದೆ? ನಿಮ್ಮ ಸಮಯವಂತೂ ವ್ಯರ್ಥವಾಗಿ ಹೋಗಿಲ್ಲ. ನೀವೂ ಸಹ ತುಂಬ ಉತ್ತಮ ಸೇವೆಯನ್ನು ಮಾಡಿದ್ದೀರಿ. ಆದರೆ ನಿಮ್ಮ ಈ ಸ್ಥಳದಲ್ಲಿ ಎಷ್ಟು ಜನಸಂದಣಿ ಸೇರಲಿದೆ? ಸಂಕಲ್ಪ ಮಾಡಿ, ನಾನು ತಂದೆಯ ಸೇವೆಗೆ ಸಮಯವನ್ನು ಕೊಡಲೇಬೇಕು. ಏಕೆಂದರೆ ಸಮಯವು ಹಿಂದಿರುಗಿ ಬರುವುದಿಲ್ಲ. ಸರಿತಾನೆ? ಹೀಗಾಗಬಾರದು. ಭಾರತವಾಸಿಗಳನ್ನು ಜಾಗೃತಗೊಳಿಸಲು ವಿದೇಶಿಯರು ನಿಮಿತ್ತರಾಗುತ್ತಾರೆ ಎಂದು ಹೇಳುತ್ತಾರಲ್ಲವೇ? ಇಲ್ಲಿ ಒಂದು ಲೈಟ್ ಹತ್ತಿದೆ, ಆದರೆ ಎಲ್ಲಿ ಹತ್ತಿದೆಯೋ ಅಲ್ಲಿ ಇರುವವರಿಗೆ ಕಾಣಿಸುವುದಿಲ್ಲ ಮತ್ತು ದೂರ ದೂರದಿಂದ ಎಲ್ಲರೂ ಬಂದು ಬಿಡುತ್ತಾರೆ. ಹಾಗಾದರೆ ಬೆಳಕು ಎಲ್ಲಿಂದ ಬರುತ್ತಿದೆ ಎಂದು ಹುಡುಕಿಕೊಂಡು ಬರುತ್ತಾರೆ ಮತ್ತು ಇಲ್ಲಿರುವ ಮಕ್ಕಳಿಗೆ ದೂರು ಕೊಡುತ್ತಾರೆ. ಏನು ಹೇಳುತ್ತಾರೆ? ನಿಮ್ಮ ಬಳಿಯಲ್ಲೇ ಇಂತಹ ಲೈಟ್ ಉರಿಯುತ್ತಿತ್ತು, ಆದರೆ ನೀವು ಹೇಳಲಿಲ್ಲ. ಸರಿತಾನೆ? ವಾ ಮಕ್ಕಳೇ ವಾ, ತಂದೆ ಇದ್ದಾರೆ ಅಂದ ಮೇಲೆ ಎಲ್ಲವೂ ಸರಿಯಾಗುತ್ತದೆ ಅಲ್ಲವೇ? ಎಲ್ಲಿ ತಂದೆ ಇರುತ್ತಾರೋ ಅಲ್ಲಿ ಚಿಂತೆ ಇರುವುದಿಲ್ಲ, ಎಲ್ಲವೂ ಒಳ್ಳೆಯದಾಗುತ್ತದೆ. ಇಂದಿನಿಂದ ಸಂಕಲ್ಪ ಮಾಡಿರಿ, ಯಾವ ಪರಿಸ್ಥಿತಿ ಇತ್ತೋ ಅದು ಇಂದು ಮುಗಿದಿದೆ. ಇಂದು ನಾನು ಅದನ್ನು ತಂದೆಯ ಬಳಿ ಕೊಟ್ಟು ಹೋಗುತ್ತಿದ್ದೇನೆ. ನೀವು ಚಿಂತೆ ಮಾಡಬೇಡಿ, ಏಕೆಂದರೆ ಚಿಂತೆ ಮಾಡುವ ತಂದೆ ಕುಳಿತಿದ್ದಾರೆ. ಸರಿತಾನೆ? ಇಂದಿನ ದಿನವು ಎಲ್ಲ ಮಕ್ಕಳಿಗೆ ನೆನಪಿರುತ್ತದೆ. ನಿಮ್ಮ ಕಲ್ಯಾಣದಿಂದ ಸರ್ವರ ಕಲ್ಯಾಣ ಆಗುತ್ತದೆ. ಇದಕ್ಕಾಗಿಯೇ ತಂದೆಗೆ ಈಗ ಇರುವ ಸ್ವಲ್ಪ ಸಮಯವು ತಂದೆಯ ಹೃದಯಕ್ಕೆ ಎಷ್ಟು ಹತ್ತಿರವಿದೆ. ಈಗ ಒಂದು ವೇಳೆ ಹಿಂದೆ ತಿರುಗಿ ನೋಡಿದರೆ ಹಿಂದೆ ಹೋಗಿಬಿಡುತ್ತೀರಿ. ಏಕೆಂದರೆ ಮುಂದೆ 2 ಹೆಜ್ಜೆಯ ದೂರದಲ್ಲಿ ಸತ್ಯಯುಗ ಇದೆ. ಸ್ವಲ್ಪ ಮುಳ್ಳುಗಳಂತೂ ಸಿಗುತ್ತವೆ, ಆದರೆ ಪೂರ್ತಿ ಜನ್ಮಗಳವರೆಗೆ ಹೂವುಗಳ ಮಳೆಯಾಗುತ್ತದೆ. ಸರಿಯಲ್ಲವೇ? ಎಲ್ಲಿಯೂ ಕಳೆದು ಹೋಗಬಾರದು. ಪೇಪರ್ ಹಾಲನ್ನು ಬಿಟ್ಟು ಓಡಿ ಹೋಗಬಾರದು. ಒಳ್ಳೆಯದು. ಈ ಸ್ಥಳದಲ್ಲಿ ವಾಸಿಸುವ ಮಕ್ಕಳು ಬೇಗನೆ ಎಚ್ಚರಗೊಳ್ಳಿರಿ. ಇಲ್ಲದಿದ್ದರೆ ನಿಮಗೆ ಎಚ್ಚರಗೊಳಿಸಲು ಹೊರಗಿನಿಂದ ಬರುತ್ತಿದ್ದಾರೆ. ಸರಿತಾನೆ? ನಂತರ ಆ ಮಕ್ಕಳು ಡೋಲು ಬಾರಿಸಿ ಹೇಳುತ್ತಾರೆ, ಕುಂಭಕರ್ಣನ ನಿದ್ದೆಯಿಂದ ಹೇಳಿ ಎಚ್ಚರಗೊಳ್ಳಿ. ಏಕೆ ಮಲಗಿದ್ದೀರಿ? ನೀವು ಎಲ್ಲಿ ವಾಸಿಸುತ್ತೀರೋ ಅದು ತೀರ್ಥ ಸ್ಥಳವಾಗಿದೆ ಮತ್ತು ನೀವು ಯಮುನೆಯ ದಡದಲ್ಲಿ ಕುಳಿತು ಮಲಗಿದ್ದೀರಿ. ಏನು ವಿಚಾರ? ಮಲಗಬೇಕೇ? ಒಳ್ಳೆಯದು. ಹೌದು, ಮಲಗಬೇಕು. ಯಮುನೆಯ ದಡದಲ್ಲಿ ಕುಳಿತು ಮಲಗುವುದು ಕುಂಭಕರ್ಣನ ಲಕ್ಷಣವಾಗಿದೆ. ಯಾರು ಇನ್ನೂ ಮಲಗಿದ್ದಾರೋ ಆ ಮಕ್ಕಳು ಎಚ್ಚರಗೊಳ್ಳಿರಿ ಮತ್ತು ನಿಮ್ಮ ಹೊರತಾಗಿ ಯಾರು ಮಲಗಿದ್ದಾರೋ ಅವರನ್ನೂ ಸಹ ಎಚ್ಚರಗೊಳಿಸಿ. ಏಕೆಂದರೆ ಭಾಗ್ಯವು ಬಹಳ ವೇಗವಾಗಿ ಓಡುತ್ತದೆ. ಅದನ್ನು ಒಂದು ವೇಳೆ ದಾರಿಯಲ್ಲಿ 1 ಸೆಕೆಂಡಿಗಾಗಿ ಯಾರೇ ಸಿಕ್ಕರೂ ಅವರ ಜೋಳಿಗೆಯು ತುಂಬುತ್ತದೆ ಮತ್ತು ಯಾರು ಮಲಗಿರುತ್ತಾರೋ ಅವರು ಎಲ್ಲವನ್ನೂ ಕಳೆದುಕೊಳ್ಳುತ್ತಾರೆ. ಭಾಗ್ಯ ಅಂದರೆ ವೇಗವಾಗಿ ಓಡುವಂಥದ್ದು. ಹಾಗಾಗಿ ಭಾಗ್ಯವು ಯಾರಿಗಾಗಿಯೂ ನಿರೀಕ್ಷೆ ಮಾಡುವುದಿಲ್ಲ ಮತ್ತು ಭಗವಂತನು ಏನನ್ನು ತಂದಿದ್ದಾರೋ ಅವರು ಖಂಡಿತವಾಗಿಯೂ ಕಾಯುವುದಿಲ್ಲ. ಹಾಗಾದರೆ ಎಲ್ಲರ ಕೈಯಲ್ಲಿ ಒಂದು ಲೇಖನಿ ಇದೆ. ನೀವು ನಿಮ್ಮ ಭಾಗ್ಯದ ರೇಖೆಯನ್ನು ಎಷ್ಟು ಉದ್ದಕ್ಕೆ ಎಳೆಯಲು ಬಯಸುತ್ತೀರೋ ಬರೆದುಕೊಳ್ಳಿರಿ. ಏಕೆಂದರೆ ನಿಮ್ಮ ಕೈಯಲ್ಲಿರುವ ಆ ಲೇಖನಿಯು ವಿಶೇಷ ಲೇಖನಿಯಾಗಿದೆ. ಅದನ್ನು ತಂದೆಯೇ ತಮ್ಮ ಕೈಯಿಂದ ಮಾಡಿಕೊಟ್ಟಿದ್ದಾರೆ. ಸರಿತಾನೆ? ಒಳ್ಳೆಯದು. ಸಮಯ ಹತ್ತಿರವಿದೆ. ಈಗ ವ್ಯರ್ಥವಾಗಿ ಕಳೆದುಕೊಳ್ಳಬಾರದು. ತುಂಬ ಒಳ್ಳೆಯದು. ಬ್ರಹ್ಮ ಬಾಬಾ ಸಹ ಕೇಳಿದರು, ತಂದೆಯೂ ಸಹ ಕೇಳಿದರು. ಒಳ್ಳೆಯದು ಮಕ್ಕಳೇ, ಸದಾ ಖುಷಿಯಾಗಿರಿ. ಸುಖದಾತ ತಂದೆಯ ಮಕ್ಕಳು
ಎಂದಿಗೂ ದುಃಖಿಗಳಾಗಲು ಸಾಧ್ಯವಿಲ್ಲ. ವರದಾನ: ಆಲಸ್ಯ ಮುಕ್ತ ಭವ. ನೀವು ಏರುವ ಕಲೆಯಲ್ಲಿ ಹೋದರೆ ಸರ್ವರ ಕಲ್ಯಾಣ ಆಗುತ್ತದೆ ಎನ್ನುವ ಮಾತಿದೆ. ಇದು ಸಣ್ಣದಾದ ಸಂಗಮ ಯುಗ, ಏರುವ ಕಲೆಯ ಯುಗವಾಗಿದೆ ಮತ್ತು ಯಾವ ಯುಗಕ್ಕೂ ಈ ವರದಾನ ಪ್ರಾಪ್ತಿಯಾಗಿಲ್ಲ. ಇಂತಹ ವಿಶೇಷವಾದಂತಹ ಯುಗ ಮತ್ತು ಶ್ರೇಷ್ಠ ಸಮಯ. ವಿಶೇಷ ಪಾತ್ರಧಾರಿಗಳು ನೀವು ಮಕ್ಕಳಾಗಿದ್ದೀರಿ. ಏರುವ ಕಲೆಗೆ ಆಧಾರ ನೀವು ವಿಶೇಷ ಆತ್ಮರುಗಳ ಮೇಲಿದೆ. ತಾವು ಏರುವ ಕಲೆಗೆ ಹೋಗುವುದರಿಂದಲೇ ಸರ್ವಾತ್ಮರುಗಳು ಒಳ್ಳೆಯದು ಅಂದರೆ ಕಲ್ಯಾಣವಾಗುತ್ತದೆ. ಸರ್ವಾತ್ಮರುಗಳ ಮುಕ್ತಿಗೆ ಆಧಾರವೇ ನೀವಾಗಿದ್ದೀರಿ. ಈ ರೀತಿ ತಮ್ಮನ್ನು ಆಧಾರ ಮೂರ್ತಿ ಎಂದು ತಿಳಿದುಕೊಂಡು ನಡೆಯುತ್ತಿದ್ದರೆ ನೀವು ವಿಶೇಷ ಆತ್ಮರುಗಳ ಆಧಾರದಿಂದಲೇ ಸರ್ವರ ಕಲ್ಯಾಣವಾಗುತ್ತದೆ. ಈ ಸ್ಮೃತಿ ಇಟ್ಟುಕೊಳ್ಳುವುದರಿಂದಲೇ ಹುಡುಗಾಟಿಕೆ ಮತ್ತು ಆಲಸ್ಯ ಸಮಾಪ್ತಿಯಾಗುತ್ತದೆ. ತಾವು ಕಲ್ಪಕಲ್ಪಕ್ಕೂ ವಿಜಯೀ ಆತ್ಮರುಗಳೇ ವಿಜಯಿಗಳಾಗಿ ತೋರಿಸುತ್ತೀರಿ. ಇಲ್ಲಿ ತನಕ ವ್ಯರ್ಥ ಕರ್ಮ ಅಥವಾ ರಾಯಲ್ ರೂಪದಿಂದ ಒಂದಲ್ಲ ಒಂದು ವಿಕರ್ಮಗಳು ಒಂದು ವೇಳೆ ಆಗಿದ್ದರೆ ಎಂದೂ ಸಹ ಸಂತುಷ್ಟತೆ, ಖುಷಿ ಮತ್ತು ಶಕ್ತಿಯ ಅನುಭವ ಆಗುವುದಿಲ್ಲ. ಸ್ವಯಂವನ್ನು ಸದಾ ಖಾಲಿ ಅನುಭವ ಮಾಡಬೇಕು. ಎರಡನೆಯದಾಗಿ ಅನೇಕರ ಡಿಸರ್ವಿಸ್ ಮಾಡಿರುವುದಕ್ಕೆ ಕಾರಣವೂ ಸಹ ಏರುವ ಕಲೆ ಆಗುವುದಿಲ್ಲ. ಒಳ್ಳೆಯದು. ಓಂ ನಮಃ ಶಿವಾಯ.